ಚರ್ಚೆ ಮಾಡಲಿ, ಸರ್ಕಾರಕ್ಕೆ ಪ್ರಶ್ನೆ ಮಾಡಲಿ, ಬರಕ್ಕೆ ಪರಿಹಾರ ಕೊಡದೆ ಇರೋ ಸರ್ಕಾರಕ್ಕೆ ಅಂತ ಹೇಳಿದ್ವಿ. ಇಪ್ಪತ್ತು ಜನ ನಿಂತ್ಕೊಂಡು ನೀವು ಸ್ಲೋಗನ್ ಹಾಕಿದ್ರೆ ಯಾರ ಕಡತ ತಗೊಳಕ್ ಸಾಧ್ಯ ಇಲ್ಲ. ಸಭಾಪತಿಗಳೇ ಅಷ್ಟೇ ಅಲ್ಲ, ಕಲಾಪ ನಡಿಬೇಕಾದ್ರೆ ಅವ್ರ ಘೋಷಣೆ ಕೂಗಿದ್ರೆ ಕಲಾಪದ ವಿಚಾರಗಳು ಕಡತಕ್ಕೆ ಹೋಗ್ಬೇಕಾ ಅಥವಾ ಅವ್ರ ಘೋಷಣೆ ಕೂಗಿದ್ ಕಡತಕ್ಕೆ ಹೋಗ್ಬೇಕಾ? ಕಲಾಪಗಳ ಮಧ್ಯದಲ್ಲಿ ಕೂಗ್ತಾ ಇದ್ರೆ ಅದೆಂಗೆ ಅದನ್ನ ಕಡತಕ್ಕೆ ಕಳಿಸಕ್ಕಾಗತ್ತೆ? ಸಭಾಪತಿಗಳೇ, ಇದರ ಇತಿಹಾಸ ನಾನು ಹೇಳ್ತೀನಿ. ಈ ತರ ಸುಮಾರು 10 ಇಶ್ಯೂಸ್ ಹೇಳ್ತೀನಿ ನಾನು, 10 ಇಶ್ಯೂಸ್ ಹೇಳ್ತೀನಿ. ಉದಾಹರಣೆಗೆ ಕೆಪಿಎಸ್ಸಿ ನಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನ ನಿಲ್ಲಿಸದೇ ಇರೋ ಸರ್ಕಾರಕ್ಕೆ ಧಿಕ್ಕಾರ. ನಾನು ನಿಮ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಚರ್ಚೆ ತಗೊಳಕ್ಕೆ ಸರಿ ಇಲ್ಲ. ಸಭಾಪತಿಗಳೇ, ಅಲ್ಲ, ನಾನು ಅವರು ನಿಯಮಾವಳಿ ಮೂಲಕ ಸೂಚನೆ ಕೊಟ್ಟು ಏನ್ ಬೇಕಾದ್ರೂ ಮಾತಾಡ್ಲಿ, ಎಲ್ಲ ಕಡತಕ್ಕೆ ಹೋಗುತ್ತೆ. ಇವರು ನಿಯಮಾವಳಿಗಳನ್ನ ಪಾಲನೆ ಮಾಡೋದಿಲ್ಲ, ಸೂಚನೆ ಕೊಡದೆ ಮಾತಾಡ್ತಾರೆ, ಅದ್ ಹೆಂಗ್ ಕಡತಕ್ಕೆ ಹೋಗುತ್ತೆ? ನಾನು ಯಾವತ್ತು ಫಸ್ಟ್ ಡೇ ಮಂಡೆಯಿಂದ ಶುರು ಮಾಡಿ ಹೇಳಿದೆ ನಾನು, ನೀವು ಚರ್ಚೆ ಮಾಡಕ್ಕೆ ನಿಮ್ಗೆ ಎಲ್ಲ ಮುಕ್ತ ಅವಕಾಶ ಇದೆ, ನಿಮ್ಮ ಹಕ್ಕು ಅದು ಅಂತ. ಆದ್ರೆ ನೀವು ಇಲ್ಲಿವರೆಗೂ ನೀವು ಅಲ್ಲಿ ನಿಂತ್ಕೊಂಡು ರಾಜೀನಾಮೆ ಕೊಟ್ಟು ಅದು ಬಿಟ್ಟು ಬೇರೆ ಏನು ಕೇಳಿಲ್ಲ ನೀವು, ಎಕ್ಸೆಪ್ಟ್ ನೀವು ರಾಜೀನಾಮೆ ಬಿಡಬೇಕು ಅಂತ. ಅದು ಬಿಟ್ಟು ಕಲಾಪವನ್ನು ನಡೆಯಕ್ ಬಿಡಲ್ಲ ಅಂತ ಹೇಳಂತಹ ಆ ಮಂಡು ವಾದ ಇದೆ ಅಲ್ಲ, ಅದೇನು ಸರಿ ಕಾಣಲ್ಲ ನಮ್ಗೆ. ನೀವು ಚರ್ಚೆ ಮಾಡಿ. ಅಲ್ಲಲ್ಲ ಅಲ್ಲ, ನಾನ್ ಹೇಳೋದು ಸಭಾಧ್ಯಕ್ಷರೇ, ಮಾತನಾಡಲಿಕ್ಕೆ ಅವಕಾಶ ಇಲ್ಲ. ಭ್ರಷ್ಟಾಚಾರದ ವಿಷಯವೇ ಅವರು ಸೂಚನೆ ಕೊಟ್ಟು ನಿಯಮಾವಳಿಗಳ ಪ್ರಕಾರ ಚರ್ಚೆ ಮಾಡಲಿ, ಸರ್ಕಾರಕ್ಕೆ ಪ್ರಶ್ನೆ ಮಾಡಲಿ, ಅದಕ್ಕೂ ಹೋಗುತ್ತೆ, ಅದಕ್ಕೆ ಉತ್ತರನು ಸರ್ಕಾರ ಕೊಡುತ್ತೆ, ಅವಾಗ ರಾಜೀನಾಮೆ ಕೇಳಿ ಅದಕ್ಕೂ ನಾವು ಇಷ್ಟ ಕೊಡ್ತೀವಿ. ಆದ್ರೆ ಇವರು ಯಾವುದೇ ಸೂಚನೆ ಕೊಡಲ್ಲ, ಮಾಡಲ್ಲ, ಅದು ಹೇಗೆ ಸರ್ಕಾರ ಸಾಧ್ಯ ಆಗುತ್ತೆ? ಇವತ್ತು 6 ದಿನ ಆಯ್ತು, 6 ದಿನ ಮುಗ್ದಿದೆ, ಜನ ನೋಡ್ತಾ ಇದಾರೆ, ನಿಮ್ಗೂ ನೋಡ್ತಾ ಇದಾರೆ, ಇವ್ರಿಗೂ ನೋಡ್ತಾ ಇದಾರೆ. 20 ಜನ ಮಾತಾಡಿದ್ರೆ 20 ಒಮ್ಮೆಲೆ ಮಾತಾಡಿದ್ರೆ ಯಾವ ಕರ್ತವ್ಯ ಹೋಗ್ತದೆ? ಮತ್ತೊಂದು ಅವಕಾಶ ಕೊಡಿ. ಮತ್ತೆ ಅದು ಕಲಾಪಗಳ ಮಧ್ಯೆ. ಸಭಾಪತಿಗಳೇ ಮುಗಿಸೋಣ. ಈ ತರ ನಾನು 12 ಘೋಷಣೆಗಳನ್ನು ಕೂಗಿದೀವಿ. ಇವತ್ತು ಹಿಂದಿ ವಿಷಯ ಕೂಗಿದೀವಿ, ಕೆಪಿಎಸ್ಸಿ ವಿಷಯ ತೆಗೆದುಕೊಂಡಿದೀವಿ, ರಾಜ್ಯದ ರೈತರ ಬರಕ್ಕೆ ಪರಿಹಾರ ಕೊಡದೆ ಇರೋ ಸರ್ಕಾರಕ್ಕೆ ಅಂತ ಹೇಳಿದೀವಿ. ಇದರೊಳಗೆ ಮಾಡ್ದಂಗ ಆಯ್ತಾ ಮಾನ್ಯ ಅಧ್ಯಕ್ಷರೇ? ನೋಡಿ ಅವ್ರು ಸುಮ್ಮನೆ ಗಲಾಟೆ ಮಾಡಿ ಸಂದೇಶ ಜನರ ಪರವಾಗಿ ಸಮಸ್ಯೆಗಳಿಂದ ಡಿಸ್ಕಸ್ ಮಾಡಿ ಅಂತಂದ್ರೆ ಇಲ್ಲಿ ಬಂದು ರಾಜಕೀಯ ಮಾಡ್ತಿದ್ದಾರೆ, ಸದನಕ್ಕೆ ಬಂದು ರಾಜಕೀಯ ಮಾಡ್ತಾ ಇದ್ದೀರಿ ನೀವು. ಯಾವಾಗ ಮಾತಾಡಿದ್ವಿ ಮಾನ್ಯ ಸಭಾಪತಿಗಳೇ, we cannot hear ಸಭಾಪತಿಗಳೇ, we are not here. ಕಾಲಹರಣ ಮಾಡ್ತಾರೆ. ಈ ವಿಷಯದಲ್ಲಿ ಮತ್ತೆ ಕಳಿಸಿ ಎಂದಿದ್ದಾರೆ. ಅದು ಕೊಟ್ಟು ಚರ್ಚೆ ಮಾಡಿ ಒಬ್ಬೊಬ್ಬರೇ ಮಾತಾಡಿ ಅವಕಾಶ ಮಾಡಿಕೊಡ್ಬೇಡಿ. ದಯವಿಟ್ಟು ನೀವು ಮುಂದಿನ ಕಲಾಪವನ್ನು ತೆಗೆದುಕೊಳ್ಳಿ. ಇಲ್ಲಿ ಬಂದು ರಾಜಕೀಯ ಮಾಡ್ತಾ ಇದ್ದಾರೆ ಅವರು. ಈ ಸದನವನ್ನು ರಾಜಕೀಯದ ಪ್ರತಿಭಟನೆ
ಸಾಮಾಜಿಕ ವಂಚನೆ ಮಾಡಿದ ಪ್ರತಿಪಕ್ಷಗಳಿಗೆ ಜನರ ಬಗ್ಗೆ ಜನರ ಹಿತದ ಪ್ರತಿಪಕ್ಷಕ್ಕೆ ಜನರಿಗೆ ವಂಚನೆ ಮಾಡುವ ಜನರ ಬಗ್ಗೆ ಚರ್ಚೆ ಜಸ್ಟ್ ಸಭಾಪತಿಗಳು ಗಮನ ಸೆಳೆದ ಸೂಚನೆ ಬಿಡಿ ಆಗಲ್ಲ ಎಲ್ಲ ನಿಂತ್ಕೊಂಡು ಆಗಲ್ಲ ಇದು ಆಗೋದಿಲ್ಲ ಬನ್ನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.